ಎಲ್ಲರಿಗೂ ಜ್ಞಾನಶ್ರೀ ನವೋದಯ ವಿದ್ಯಾಕೇಂದ್ರಕ್ಕೆ ಸ್ವಾಗತ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಪ್ರೀತಿಯ ಪಾಲಕರೇ, ನಮ್ಮ ಜ್ಞಾನಶ್ರೀ ನವೋದಯ ವಿದ್ಯಾಕೇಂದ್ರವು ಸಿರ್ಸಿ ಹಾಗೂ ಮುಂಡಗೋಡದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ಹಲವಾರು ಮಕ್ಕಳನ್ನ ನವೋದಯಕ್ಕೆ ಹಾಗೂ ಮೊರಾರ್ಜಿ ಹಾಗೂ ಸೈನಿಕ್ ಶಾಲೆಗಳಿಗೆ ಆಯ್ಕೆಯಾಗಲಿಕ್ಕೆ ನಮ್ಮಿಂದ ಸಹಕಾರಿಯಾಗಿದೆ. ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ನಮ್ಮ ವಿದ್ಯಾಕೇಂದ್ರವು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೆ. ನಿಮಗೂ ಕೂಡ, ನಿಮ್ಮ ಮಕ್ಕಳಿಗೂ ಕೂಡ ನವೋದಯ ಅಥವಾ ಸೈನಿಕದಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕ ಗಳಿಸಲಿಕ್ಕೆ ಒಂದು ಉತ್ತಮ ಅವಕಾಶ ಇದೆ. ನಮ್ಮ ತರಬೇತಿ ಕೇಂದ್ರದಿಂದ ವಸತಿರಹಿತ, ವಸತಿ ಸಹಿತ ಹಾಗೂ ಆನ್ಲೈನ್ ತರಗತಿ ಕೂಡ ನಡೀತಿದೆ. ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಸಂಸ್ಥೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ನೀವು ಸೀಟ್ಗಳಿಗಾಗಿ ವಿಚಾರಿಸ್ಬೋದು. ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಸಂಸ್ಥೆ ಕರೆ ಮಾಡಿ ನಮ್ಮ ಸಂಸ್ಥೆಯಿಂದ ಒಂದು ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಒದಗಿಸ್ಕೊಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ರೋಮನ್ ಅಂಕಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ರೋಮನ್ ನಂಬರ್ಸ್. ಏನು ರೋಮನ್ ನಂಬರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಓಕೆ, ನಂಬರ್ಸ್ ಆರ್ ದ ಸಿಂಬಲ್ಸ್ ರಿಪ್ರೆಸೆಂಟಿಂಗ್ ಅ ಸಪರೇಟ್ ವ್ಯಾಲ್ಯೂ. ಹೌದಿಲ್ಲ? ನಂಬರ್ಸ್ ಆರ್ ದ ಸಿಂಬಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಂಬರ್ಗಳು ಒಂದು ಚಿಹ್ನೆಗಳಾಗಿದೆ. ಅಂದ್ರೆ ನಮ್ಗೆ ಏನ್ ಬೇಕು, ನಾವು ಚಿಹ್ನೆಗಳನ್ನ ಸೆಟ್ ಮಾಡ್ಕೊಂಡಿದ್ದೇವೆ. 1ಕ್ಕೆ 1 ಅಂತ ಬರೀತೇವೆ, 2ಕ್ಕೆ 2 ಅಂತ ಬರ್ತೇವೆ. ಅಂದ್ರೆ ಕೆಲವೊಂದು ಸಿಂಬಲ್ಸ್ ಗಳಿಂದ, ಚಿಹ್ನೆಗಳಿಂದ ನಾವು ನ್ಯೂಮರೇಷನ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡಿದ್ದೇವೆ. ಅನಾದಿ ಕಾಲದಿಂದ ಕೂಡ ಮೊದಲು ಕಟ್ಟಿಗೆ, ಕಲ್ಲು ಅಥವಾ ಕಡ್ಡಿಗಳಿಂದ ಮನುಷ್ಯ ಎಣಿಕೆ ಮಾಡ್ತಿದ್ದ. ತದನಂತರದಲ್ಲಿ ಅವನು ಬುದ್ಧಿವಂತನಾಗ್ತಾ ಬಂದಂಗೆ ವಿವಿಧ ರೀತಿಯ ಎಣಿಕೆಯ ಸಾಧನವನ್ನ ರೆಡಿ ಮಾಡ್ಕೊತಾನೆ. ಹಾಗೆ ಈ ರೋಮನ್ ನಂಬರ್, ಆಯ್ತಾ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ರೋಮನ್ನರು ಅವ್ರದೇ ಆದ ಒಂದು ಶೈಲಿಯ ನಂಬರ್ ಸಿಸ್ಟಮ್ ನ ಇನ್ವೆಂಟ್ ಮಾಡಿದ್ದಾರೆ. ಅದು ರೋಮನ್ ನಂಬರ್ ಸಿಸ್ಟಮ್ ಅಂತ ಹೇಳ್ತಾರೆ. ಆಯ್ತಾ, ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ರೋಮನ್ ನಂಬರ್ಸ್ ನ ಯಾವ ತರ ಬರೆಯೋದು, ಯಾವ್ಯಾವ ಸಿಂಬಲ್ಸ್ ನ ಯೂಸ್ ಮಾಡ್ತಾರೆ ಅಂತ ತಿಳಿಯೋಣ. ಓಕೆ, today we are going to learn about the Roman numbers. Okay, how we use the Roman numbers, what are the different symbols in Roman numbers, and how we can write the numbers in Roman numbers, and Hindu Arabic to Roman conversion, Roman to Hindu Arabic conversion. Okay, let's start the video. ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ರೋಮನ್ ನಂಬರ್ಸ್. ರೋಮನ್ ಸಂಖ್ಯೆಯಲ್ಲಿ ಇಲ್ಲಿ ಕೆಲವೊಂದು ಸಂಕೇತಗಳನ್ನ ಕೊಟ್ಟಿದ್ದೇನೆ. ಹೌದಾ? ರೋಮನ್ ಸಂಕೇತದಲ್ಲಿ ಕೆಲವೊಂದು ಇಂಗ್ಲಿಷ್ ಲೆಟರ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ಆಲ್ಫಾಬೆಟ್ ನ ಕ್ಯಾಪಿಟಲ್ ಲೆಟರ್ ನಾವು ಯೂಸ್ ಮಾಡ್ತೇವೆ ಕೆಲವೊಂದು ಸಿಂಬಲ್ ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ. ನೋಡೋಣ ಯಾವ ತರ ಅಂತ. ಇಲ್ಲಿ ನೋಡಿ, ನೀವು ನೋಡ್ಬೋದು, 1 ಗೆ ಐ ಅಂತ ಯೂಸ್ ಮಾಡ್ತೇವೆ. ಹೌದಾ? 1 ಗೆ ಐ ಅಂತ ಯೂಸ್ ಮಾಡ್ತೇವೆ. ಹಾಗೆ 5ಕ್ಕೆ ವಿ ಅಂತ ಯೂಸ್ ಮಾಡ್ತೇವೆ. 10ಕ್ಕೆ ಎಕ್ಸ್ ಅಂತ ಯೂಸ್ ಮಾಡ್ತೇವೆ. 50ಕ್ಕೆ ಎಲ್ ಅಂತ ಯೂಸ್ ಮಾಡ್ತೇವೆ. 100ಕ್ಕೆ ಸಿ ಅಂತ ಇದೆ. 500ಕ್ಕೆ ಡಿ, ಹಾಗೆ 1000ಗೆ ಎಂ ಅಂತ ಯೂಸ್ ಮಾಡ್ತೀವಿ. ಇದಿಷ್ಟು ಇಂಪಾರ್ಟೆಂಟ್ ಆಗಿದೆ. ಈ 7 ಇಂಗ್ಲಿಷ್ ಅಕ್ಷರದ ಲೆಟರ್ ನಾವು ರೋಮನ್ ಸಿಸ್ಟಮ್ ಅಲ್ಲಿ, ಅಂದ್ರೆ ರೋಮನ್ ನ್ಯೂಮರೇಷನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೇವೆ. ನಿಮಗೆ ರೋಮನ್ ಸಂಖ್ಯೆ ಪರಿಚಯ ಆಗ್ಬೇಕು ಅಂದ್ರೆ ಈ ಅಂಕಿಗಳ ಬಗ್ಗೆ ಗೊತ್ತಿರಬೇಕು. ನೋಡಿ, ದ ಲೆಟರ್ಸ್ ಯೂಸ್ಡ್ ಇನ್ ರೋಮನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ದೀಸ್ ಆರ್ ದ ಲೆಟರ್ಸ್ ಐ, ವಿ, ಎಕ್ಸ್, ಎಲ್, ಸಿ, ಡಿ, ಎಂ ಆರ್ ದ ಆಲ್ಫಾಬೆಟ್ ಲೆಟರ್ಸ್ ರಿಪ್ರೆಸೆಂಟಿಂಗ್ ಡಿಫರೆಂಟ್ ನಂಬರ್ಸ್. ಆಯ್ತಾ? ಈಗ ನೋಡಿ, ಹಾಗಾದ್ರೆ ಇಲ್ಲಿ ರೋಮನ್ ಸಂಖ್ಯೆಯಲ್ಲಿ ಬಳಸುವಾಗ ಕೆಲವೊಂದು ನಿಯಮಗಳಿವೆ. ಆಯ್ತಾ? ಯಾವ ತರ ಬಳಸಬೇಕು, ಅವರು ತಮ್ಮದಾದ ನಿಯಮವನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಟೋಟಲ್ ನೀವು ಆರಾಮಾಗಿ ರೋಮನ್ ನಂಬರ್ಸ್ ನ 3000 ಮೋರ್ ದೆನ್ 3000 ಬರೀಬಹುದು. ಆರಾಮಾಗಿ ನೀವು ಬರೀಬಹುದು. ಹಾಗಾದ್ರೆ ಯಾವ ತರ ಬರೆಯೋದು? ಇಷ್ಟೇ ಅಂಕೆಗಳಿಂದ ನೀವು ನೋಡ್ಬೋದು, ದಶಮಾನ ಪದ್ಧತಿಯಲ್ಲಿ ಡೆಸಿಮಲ್ ಸಿಸ್ಟಮ್ ಅಲ್ಲಿ 0 to 9 ನಂಬರ್ ಸಿಗುತ್ತದೆ. ಹೌದಿಲ್ಲ? ನೋಡಿ, 0 to 9 ನಾವು ಯೂಸ್ ಮಾಡ್ತೇವೆ. 0 to 9 ನಂಬರ್ ಟೋಟಲ್ 10 ನಂಬರ್ಸ್ ಯೂಸ್ ಮಾಡ್ತೇವೆ. ಅದಕ್ಕೆ ನಾವು ಇದಕ್ಕೆ ದಶಮಾನ ಪದ್ಧತಿ ಅಂತ ಹೇಳ್ತೇವೆ. ಹೌದಿಲ್ಲ? ದಶಮಾನ ಅಂದ್ರೆ ಏನು? ದಶಮಾನ ಪದ್ಧತಿ, ಡೆಸಿಮಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಡೆಸಿಮಲ್ ಸಿಸ್ಟಮ್ 10 ನಂಬರ್ಗಳನ್ನ ಯೂಸ್ ಮಾಡ್ತೇವೆ, 0 ಇಂದ 9ವರೆಗೆ. ಆದ್ರೆ ಇಲ್ಲಿ ರೋಮನ್ ಅಂಕಿಗಳಲ್ಲಿ ಕೇವಲ 7 ಡಿಫರೆಂಟ್ ಸಿಂಬಲ್ಸ್ ನಾವು ಯೂಸ್ ಮಾಡ್ತೇವೆ. ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ರೋಮನ್ ಸಂಖ್ಯೆನ ಬರೆಯೋ ನಿಯಮಗಳೇನು? ವಾಟ್ ಇಸ್ ದ ರೂಲ್ಸ್ ಆಫ್ ರೈಟಿಂಗ್ ದ ರೋಮನ್ ನಂಬರ್ಸ್? ಮೊದಲನೇ ನಿಯಮ ಏನು? ವಿ ಕ್ಯಾನ್ ರೈಟ್ ಮ್ಯಾಕ್ಸಿಮಮ್ 3 ನಂಬರ್ ಎಟ್ ಎ ಟೈಮ್. ಅಂದ್ರೆ ಒಂದು ರೋಮನ್ ಅಂಕೆಯನ್ನ 3 ಸಲ ಹೆಚ್ಚಿಗೆ ಉಪಯೋಗಿಸಬಹುದು, ನಾಟ್ ಮೋರ್ ದೆನ್ 3 ಟೈಮ್ಸ್. ಹಾಗಾದ್ರೆ ನಾವೇನ್ ಮಾಡ್ತೇವೆ, 1ಗೆ ಐ ಅಂತ ಯೂಸ್ ಮಾಡಿದ್ವಿ, ಐ ಅಂತ ಯೂಸ್ ಮಾಡಿದ್ವಿ, ಐ ಬಟ್ 4ಗೆ ನಾವು ಐ ವಿ ಅಂತಿದ್ವಿ. ಐ ವಿ ಅಂದ್ರೆ ಏನು? ನೀವು ಅಬ್ಸರ್ವ್ ಮಾಡಿ, 4ಗೆ ಐ ವಿ ಅಂತಿದೆ. 6ಗೆ ವಿ ಐ ಅಂತಿದೆ. 6ಗೆ ವಿ ಐ ಅಂತ, ಇದು ವಿ ಅಂದ್ರೆ 5 ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಯಾವುದೇ ಒಂದು ದೊಡ್ಡ ರೋಮನ್ ಅಂಕೆ ಹಿಂದೆ ಚಿಕ್ಕ ರೋಮನ್ ಅಂಕೆನ ಇಟ್ರೆ ಅದು ಮೈನಸ್ ಆಗುತ್ತೆ. ವಿ ಹಿಂದೆ ನಾವು ಐ ಇಟ್ಟಿದ್ದೇವೆ ಅಂದ್ರೆ ಅರ್ಥ ಏನು? 5 - 1 ಅಂತ ಅರ್ಥ. ದಟ್ ಮೀನ್ಸ್ 4 ಆಗುತ್ತೆ. ಹಾಗೆ ವಿ ಐ ಅಂದ್ರೆ ದೊಡ್ಡ ರೋಮನ್ ಅಂಕೆಯ ಮುಂದೆ ಒಂದು ಚಿಕ್ಕ ರೋಮನ್ ಅಂಕೆನ ಇಟ್ಟಾಗ ಅದು ಪ್ಲಸ್ ಆಗುತ್ತೆ. ವಿ ಮುಂದೆ ಎಷ್ಟು ನಾವು ನಂಬರ್ನ ಇರ್ತೇವೆ ಅದು ನೋಡಿ 5 + 1 6 ಅಂತ ಆಗುತ್ತೆ. ಇದು
ಎರಡನೇ ನಿಯಮ. ಹಾಗೆ ನಿಯಮ ಏನಾಗುತ್ತೆ, ದೊಡ್ಡ ಅಂಕೆ ಹಿಂದೆ ಮುಂದೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲದಕ್ಕೂ ಅಪ್ಲಿಕೇಬಲ್. ನೋಡೋಣ, ನಮಗೆ 1ರಿಂದ 20 ರೋಮನ್ ನಂಬರ್ನ ಯಾವ ತರ ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ನೋಡೋಣ, ಈಗ 1ರಿಂದ 10 ಏನಾಗಿದೆ ಅಂತ ನೋಡಿ ಮುಂದೆ ನೋಡೋಣ, ಆಯ್ತಾ. ಓಕೆ, ಸೊ ನೋಡಿ ಇಲ್ಲಿ, ಸೊ 4ಕ್ಕೆ 4 ಅಂತ ಬರುತ್ತೆ, ಸೊ 5ಗೆ ವಿ ಅಂತ ಇದು, 6ಗೆ ವಿ ಐ ಅಂದ್ರೆ 6ರ ಮುಂದೆ ಒಂದನ್ನು ಆಡ್ ಮಾಡಿದ್ರೆ, ಹಾಗೆ 7ಗೆ 5 ಪ್ಲಸ್ 2 7 ಆಯ್ತು, 8ಗೆ ವಿ ಐ ಐ ಐ 5 ಪ್ಲಸ್ 3 ಆಗಿದೆ, 9ಕ್ಕೆ ಐ ಎಕ್ಸ್ ಆಗಿದೆ. ಮತ್ತೆ ನೋಡಿ ವಿ ಐ ಐ ಅಂತ 4 ಸಲ ನೋಡಿ, ಇದು 5 6 7 8, ಸೊ ಇದು 8 ಆಗಿದೆ. 9ಗೆ ನಾವು ಈ ತರ ಬರ್ಲಿಕ್ಕೆ ಆಗಲ್ಲ, ಹೌದಾ. ಸೊ ಓಕೆ, ನಮಗೆ 10ನ ಅಂಕೆ ಎಕ್ಸ್ ಇದೆ, ಸೊ ಎಕ್ಸ್ ಹಿಂದೆ ಐ ಬರೆದ್ವಿ ಅಂದ್ರೆ ಮೀನಿಂಗ್ 9 ಅಂತ ಆಯ್ತು, ಆಯ್ತಾ. 10ಗೆ ಎಕ್ಸ್, 9ಗೆ ಐ ಎಕ್ಸ್ ಅಂತ ಬರೆದ್ವಿ. ಸೊ ಹಾಗೆ 11 ಏನಾಗಿದೆ ನೋಡಿ, 11 ಎಕ್ಸ್ ಐ ಆಗಿದೆ. ಸಿಂಪಲ್ ಆಗಿ 11 20 ಯಾವ ತರ ಮೆನ್ಷನ್ ಮಾಡಿದಾರೆ ಅಂತ ಹೇಳ್ತೇನೆ, ನಿಮ್ಗೆ ಈಸಿಯಾಗಿ ನಾವು ಗೊತ್ತಾಗುತ್ತೆ. ಸೊ 11 ನಾವು ಎಕ್ಸ್ಪ್ರೆಸ್ ಮಾಡಬೇಕು. 11 is equal to 10 plus 1 ಅಂತ ಆಗುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, 11ಗೆ, ಸೊ 1ಗೆ ಐ ಇದೆ, ಇನ್ನೊಂದು ಐ ಅಂತ, ಇದು 11 ಅಂತ. ಇದು 11 ಅಲ್ಲ. ಸೊ 11 ಏನಾಗಿದೆ, ನಾವು 11ನ ಎಕ್ಸ್ಪಾಂಡ್ ಮಾಡಿದಾಗ, when you expand 11, it will be not 1 plus 1, it is actually 10 plus 1. ಸೊ 10ಗೆ ಏನಿದೆ, 10ಗೆ ನಾವು ಎಕ್ಸ್ ಅಂತ ಮೆನ್ಷನ್ ಮಾಡಿದರೆ, ಸೊ 10 ವ್ಯಾಲ್ಯೂ ಎಕ್ಸ್, 1 ವ್ಯಾಲ್ಯೂ ಐ, ಸೊ ಎಕ್ಸ್ ಐ ಅಂತ ಮೆನ್ಷನ್ ಮಾಡ್ತೀವಿ. ನೋಡಿ ಇಲ್ಲಿ 11 is 10 plus 1, 12 is 10 plus 2, xii, 13 is 10 plus 3, xiii. So 14 again ನೋಡಿ, 14 ಏನು ಬಂತು, 10 plus 4, so 10ಗೆ x, 4ಗೆ ib ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೊ ib. 15ಗೆ xb, 10 plus 5, 16, 10 plus 6, 17, 10 plus 7, 18, 10 plus 8, 19 ಕೂಡ ಹಾಗೆ, 20 ಕೂಡ ಹಾಗೆ. ಸೊ ಇದು ಕೆಲವೊಂದು ನಿಯಮಗಳು ನಿಮಗೆ 1ರಿಂದ 10ರವರೆಗೆ ಗೊತ್ತಿದ್ರೆ ಸಾಕು. ಹಾಗೆ 10 20 30 40 ಅದ್ರ ಬಗ್ಗೆ ಗೊತ್ತಿರಬೇಕು. ನೋಡೋಣ ನೆಕ್ಸ್ಟ್ ಏನಿದೆ ಅಂತ, ಆಯ್ತಾ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ಬರ್ಕೊಳ್ಳಿ, ಚಾರ್ಟ್ ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. 20ವರೆಗೆ ರೋಮನ್ ನಂಬರ್ ನಾನು ಕೊಟ್ಟಿದ್ದೇನೆ, ಆಯ್ತಾ. ಸೊ ನೆಕ್ಸ್ಟ್ ಪೇಜ್ ಏನಿದೆ ನೋಡಿ, ಓಕೆ. ಸೊ ಇಲ್ಲಿ ನೋಡಿ 10 ಇಂದ 100 ತನ ಇದೆ, ಹಾಗೆ 100 ಇಂದ 1000 ತನ ನಾನು ಲೀಸ್ಟ್ ಕೊಟ್ಟಿದ್ದೇನೆ. ಸರಿಯಾಗಿ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳಿ. ಇದ್ರ ಮೇಲೆ ನೀವು ಆರಾಮಾಗಿ ನಿಮ್ಗೆ ನೆಕ್ಸ್ಟ್ ನಂಬರ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ, ಆಯ್ತಾ. ನೋಡಿ 10ಗೆ ಎಕ್ಸ್ ಅಂತ ಇದೆ, ಸೊ 20ಗೆ ಡಬಲ್ ಎಕ್ಸ್ ಆಗಿದೆ, ಸೊ 30 ಎಕ್ಸ್ ಎಕ್ಸ್ ಎಕ್ಸ್, 40 ಎಕ್ಸ್ ಎಲ್, ಅಗೇನ್ 50 ಎಲ್ ಅಂತವೆ, ಎಕ್ಸ್ ಎಲ್ ಅಂದ್ರೆ ಎಲ್ ಅಲ್ಲಿ 10ನ್ನ ಕಳೆದಿದೆ, ಸೊ 40 ಆಗಿದೆ. ಸೊ ನೆಕ್ಸ್ಟ್ 60 ಎಲ್ ಎಕ್ಸ್, 50 ಪ್ಲಸ್ ಎಕ್ಸ್ 70 ಎಲ್ ಎಕ್ಸ್ ಎಕ್ಸ್, 80 ಎಲ್ ಎಕ್ಸ್ ಎಕ್ಸ್ ಎಕ್ಸ್, 90 ಎಕ್ಸ್ ಸಿ, 100ಗೆ ಸಿ ಇದೆ. 100ಗೆ ಸಿ ಅಂತ ಮೆನ್ಷನ್ ಮಾಡಿದ್ದೇವೆ ನೋಡಿ, ಇಲ್ಲಿ ಸಿ ಇದೆ. 200 ಸಿ ಸಿ, 300ಗೆ ಸಿ ಸಿ ಸಿ, 400ಗೆ ಅಗೇನ್ ನಮಗೆ ಸಿ 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 ಅಂತ 4 ಸಲ ಬರ್ಲಿಕ್ಕೆ ಆಗಲ್ಲ, ಸೊ ಅದಕ್ಕೆ 500 ಅಲ್ಲಿ ಹಿಂದೆ ಸಿ ಮೆನ್ಷನ್ ಮಾಡಿದ್ದೇವೆ. ಸೊ 500 ಅಲ್ಲಿ 100ನ ಮೈನಸ್ ಮಾಡಿದಾಗ ಆಗುತ್ತೆ. ಸೊ ನೆಕ್ಸ್ಟ್ 600ಗೆ ಡಿ ಸಿ, 700 ಡಿ ಸಿ ಸಿ, 800 ಡಿ ಸಿ ಸಿ ಸಿ, 900ಗೆ ಸಿ ಎಂ. ಅಂದ್ರೆ ಅಗೇನ್ ಮತ್ತೆ ನಾವು ಡಿ ಸಿ 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 ಅನ್ನ 4 ಸಲ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಅದಕ್ಕೆ ಎಮ್ಮಿಗೆ 1000, ಆಯ್ತಾ. 1000ಗೆ ಎಮ್ ಅಂತ ಯೂಸ್ ಮಾಡ್ತಾರೆ. 900 ಅಂದ್ರೆ ಎಮ್ ಅಲ್ಲಿ ಸಿ ನ ಹಿಂದೆ ಬರೆದೇವೆ, ಸೊ 100 ಅನ್ನ ಕಳೆದಂಗೆ. ಸೊ ಅದೇ ಎಮ್ ಮುಂದೆ ಸಿ ಬರೆದ್ರೆ 100 ಆಡ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಕೆಲವೊಂದು ರೋಮನ್ ನಂಬರ್ಸ್ ನ ಇಂಪಾರ್ಟೆಂಟ್ ನಂಬರ್ಸ್ ಆಗಿದೆ, ಸಿಂಬಲ್ಸ್ ಆಗಿದೆ. ಸರಿಯಾಗಿ ಬರ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಸೊ ನಾ ಯಾವ ಚಾರ್ಟ್ ನ ತೋರಿಸ್ತೇನೆ ಅದನ್ನ ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ ನೋಟ್ಬುಕ್ ಅಲ್ಲಿ, ಸೊ ನಿಮ್ಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಸೊ ಆಯ್ತಾ. ಈಗ ಒಂದು ಎಕ್ಸರ್ಸೈಸ್ ಹೋಗೋಣ, ಯಾವ ತರ ನಾವು ರೋಮನ್ ನಂಬರ್ಸ್ ನ ಬರೆಯೋದು ಅಂತ, ಆಯ್ತಾ. ಸೊ ನೀವು ಇದನ್ನ ತಿಳ್ಕೊಂಡು ಆರಾಮಾಗಿ 1 to 100 ರೋಮನ್ ನಂಬರ್ಸ್ ನ ಫಸ್ಟ್ ಎಕ್ಸರ್ಸೈಸ್ ನಿಮ್ಗೆ ಏನು, 1 to 100 ರೋಮನ್ ನಂಬರ್ಸ್ ನೀವು ಬರೀರಿ ಫಸ್ಟ್ ನೀಟಾಗಿ. 1 to 100 ನಂಬರ್ಸ್ ನೀವು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ, ಆಯ್ತಾ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಯಾವ ತರ ಬರೀಬೇಕು ಅಂತ ನೋಡೋಣ ನೆಕ್ಸ್ಟ್. ಓಕೆ, ಸೊ ಇದಿಷ್ಟು ಎಕ್ಸಾಂಪಲ್ ಇದೆ, ಆಯ್ತಾ. ಲೆಟ್ಸ್ ರೈಟ್ ಇನ್ ರೋಮನ್ ನಂಬರ್ಸ್. ಓಕೆ, ನಾವು ಈಗ ರೋಮನ್ ನಂಬರ್ ಬರಲಿಕ್ಕೆ ಟ್ರೈ ಮಾಡೋಣ ಯಾವ ತರ ಬರೆಯೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ಸ್ ಅಂತ ತೋರಿಸ್ತೇನೆ ನೋಡಿ. ಸೊ ಫಸ್ಟ್ 59 ಇದೆ. ಸೊ 59 ಅನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, 59 5 ಮತ್ತೆ 9 ಅನ್ನಲ್ಲ, ಆಯ್ತಾ. ಈ ತರ ಬರೆಯೋದಲ್ಲ, ನೆನಪಿರ್ಲಿ. ಕೆಲವೊಬ್ರು 5ಗೆ ಸಪರೇಟ್ ಆಗಿ ಒಂದು ನಂಬರ್ ಬರೀತಾರೆ, 9ಗೆ ಸಪರೇಟ್ ಆಗಿ ಬರೀತಾರೆ. ಸೊ ಈ ತರ ಬಂದ್ರೆ ಇದು ತಪ್ಪಾಗುತ್ತೆ. ಸೊ ಆಕ್ಚುಲಿ ಇದು ರಾಂಗ್ ಮೆಥಡ್, ತುಂಬಾ ಜನ ಆತರ ಯೂಸ್ ಮಾಡ್ತಾರೆ ತಪ್ಪಾಗಿ. ಸೊ 59 ಅನ್ನೋದು ಆಕ್ಚುಲಿ ಆಗಿದೆ 50 ಪ್ಲಸ್ 9. ಇದನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಸಾಕು. 50ಗೆ ಏನಿದೆ, ಸೊ ಎಲ್ ಅಂತಿದೆ 50ಗೆ, ಸೊ 9ಗೆ ಐ ಎಕ್ಸ್. ಸೊ ಇದು 59 ನ ನಂಬರ್ ಆಗಿದೆ. ಸೊ ನೆಕ್ಸ್ಟ್ 183 ಸೇಮ್, 100 ಪ್ಲಸ್ 80 ಪ್ಲಸ್ 3. ಹಾಗಾದ್ರೆ 100ಗೆ ಏನು ಯೂಸ್ ಮಾಡಿದ್ದೇವೆ, ಸಿ ಅಂತ ಯೂಸ್ ಮಾಡಿದ್ದೇವೆ. 80ಗೆ
ಎಲ್ ಎಕ್ಸ್ 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 80 ಆಯ್ತು. 50 ಪ್ಲಸ್ 30 80 ಆಗಿದೆ. 3ಕ್ಕೆ ಐ ಅಂತ ಯೂಸ್ ಮಾಡ್ತೇವೆ ಆಯ್ತಾ. ಸೊ ನೆಕ್ಸ್ಟ್ ನೋಡೋಣ 573 ಅಂತಿದೆ. 573 ಅಂದ್ರೆ ಏನು? 500 ಪ್ಲಸ್ 70 ಪ್ಲಸ್ 3 ಏನಾಗಿದೆ ನೋಡಿ 573. 500ಗೆ ಡಿ ಅಂತ ಯೂಸ್ ಮಾಡಿದ್ದೇವೆ, 70ಗೆ ಎಲ್ ಎಕ್ಸ್ ಎಕ್ಸ್ ಇಸ್ 70, ಸೊ 3ಗೆ ಐ. ಸೊ ಇನ್ನೊಂದ್ಸಲ ನೀಟಾಗಿ ನಿಮ್ಗೆ ಹೇಳ್ತೀನಿ ಯಾವ ತರ ಮಾಡ್ಬೇಕಂತ ನೋಡಿ. 500ಗೆ ನಾವು ಡಿ ಅಂತ ಯೂಸ್ ಮಾಡಿದ್ವಿ, ಈ 70ಗೆ ಎಲ್ ಎಕ್ಸ್ ಎಕ್ಸ್ ಅಂತ ಯೂಸ್ ಮಾಡಿದ್ವಿ, 3ಗೆ ಐ ಅಂತ ಯೂಸ್ ಮಾಡಿದ್ವಿ ಆಯ್ತಾ. ನೆಕ್ಸ್ಟ್ ಮತ್ತೊಂದು ತಿರ್ಗಾ ಈಗ 982 ಅಂತಿದೆ. ಸೊ 900 ಪ್ಲಸ್ 80 ಪ್ಲಸ್ 2. ಸೊ 900 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಂ ಅಂದ್ರೆ 1000 ಆಗುತ್ತೆ. ಸೊ ಎಂ ಮುಂದೆ ಸಿ ಬರೆದ್ರೆ 1100. ಸೊ ಎಂ ಹಿಂದೆ ಸಿ ಬರೆಯೋಣ, ಸಿ ಎಂ ಫಾರ್ 900. 80ಗೆ ಅಗೇನ್ ಎಲ್ ಎಕ್ಸ್ 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 80, ಅಗೇನ್ 2ಗೆ ಐ. ಇದು ಟೋಟಲ್ 982 ಆಗಿದೆ. ನೆಕ್ಸ್ಟ್ 1096 ನೋಡೋಣ. 1096ಗೆ ಫಸ್ಟ್ 1000 ನ ಬರೀತೇವೆ, ಪ್ಲಸ್ ಇಲ್ಲಿ 100 ಪ್ಲಸ್ ಏನಿಲ್ಲ, ಸೊ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ 90 ಪ್ಲಸ್ 6. ಸೊ 1000 ಏನಿದೆ ಸಿಂಬಲ್ ಎಂ ಅಂತಿದೆ ಹೌದಾ, ಎಂ ಅಂದ್ರೆ 1000. ಸೊ ಎಂ, ಸೊ 90ಗೆ ಸಿ ಮತ್ತೆ 90ಗೆ ಎಕ್ಸ್ ಮತ್ತೆ ಸಿ ಬರೀತೇವೆ, ಎಕ್ಸ್ ಸಿ ಅಂದ್ರೆ 90, ಹಾಗೆ 6ಗೆ ವಿ ಐ. ಸೊ ಇದು 1096. 2430 ಆಯ್ತಾ. 2430, 2000 ಪ್ಲಸ್ 400 ಪ್ಲಸ್ 30, ಮುಂದೆ ಏನೂ ಇಲ್ಲ. ಸೊ ಹಾಗಾದ್ರೆ 2000ಗೆ 1 ಎಂ ಅಂದ್ರೆ 1000. ಸೊ 2000 ಇಸ್ ಎಂ ಎಂ. 400ಗೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಸಿ ಮತ್ತೆ ಡಿ, ಡಿ ಅಲ್ಲಿ 100 ನ ಮೈನಸ್ ಮಾಡ್ತೇವೆ, ಹಾಗೆ 30ಗೆ ಎಕ್ಸ್ ಎಕ್ಸ್ ಎಕ್ಸ್. ಸರಿಯಾಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ತುಂಬಾ ಈಸಿ ಆಗುತ್ತೆ. ಸೊ ಈಗ ಈ ಪಾರ್ಟ್ ನ ನಾ ಏನ್ ತೋರಿಸಿದಲ್ಲ ಇಲ್ಲಿ, ಇದನ್ನೇನು ಮೆನ್ಷನ್ ಮಾಡಿದ 50 ಪ್ಲಸ್ 9 ಅಥವಾ ಇದನ್ನ ನೀವು ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಇದನ್ನ ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಇಲ್ಲೇ ಮೈಂಡ್ ಅಲ್ಲಿ 59 ಅಂದ್ರೆ ಓಕೆ 50 ಪ್ಲಸ್ 9, 50 ಏನ್ ಸಿಂಬಲ್, 9 ಏನ್ ಸಿಂಬಲ್, ಇದು ನಿಮ್ಗೆ ಗೊತ್ತಾಗಲಿ ನಾ ತೋರಿಸಿದ್ದು. ಎಕ್ಸ್ಟ್ರಾ ಓನ್ಲಿ ನೀವು ಆನ್ಸರ್ಸ್ ಬಂದ್ರೆ ಸಾಕಾಗುತ್ತೆ ಆಯ್ತಾ. ಸೊ ಇದು ರೋಮನ್ ನಂಬರ್ ನ ಯಾವ ತರ ಬರೆಯೋದು ಅಂತ. ಸೊ ಇಷ್ಟು ವಿಡಿಯೋನಲ್ಲಿ ನೀವೇನ್ ಮಾಡೋದು, ಇಷ್ಟು ನಾಲೆಜ್ ಮೇಲೆ ಈಸಿಯಾಗಿ 1 to 100 ರೋಮನ್ ನಂಬರ್ ನ ಚೆಕ್ ಮಾಡಿ, ಹಾಗೆ ಕೆಲವೊಂದು ನೀವೇ ಕ್ವಶನ್ ತಗೊಳ್ಳಿ. ನಾನು ಕೆಲವೊಂದು ಎಕ್ಸರ್ಸೈಸ್ ಕೊಡ್ತೇನೆ ಯಾವ ತರ ಅದನ್ನ ಬರೀಬೇಕು ಅಂತ ಹೇಳಿ ಆಯ್ತಾ. ಸೊ ನೀವು ಎಕ್ಸರ್ಸೈಸ್ ನೋಡ್ಕೊಂಡು ಈಸಿಯಾಗಿ ರೋಮನ್ ನಂಬರ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಓಕೆ ನೋಡಿ, ಕೆಲವೊಂದು ಕ್ವಶನ್ ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಕ್ವಶನ್ಸ್ ನ. ಓಕೆ, ಇದು ನಿಮ್ಮ ಹೋಮ್ವರ್ಕ್ ಆಗಿದೆ. ಹೋಮ್ವರ್ಕ್ ಕರೆಕ್ಟ್ ಆಗಿ ಬರ್ಕೊಳ್ಳಿ. ನೀವು ಇದನ್ನ ಕರೆಕ್ಟ್ ಆಗಿ ಟ್ರೈ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಯಾವ್ಯಾವ ರೋಮನ್ ಅಂಕಿನ ಯೂಸ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆನ್ಸರ್ ಸರಿ ಇದ್ರೆ ನಾನು ರಿಪ್ಲೈ ಮಾಡ್ತೇನೆ, ತಪ್ಪಿದ್ರೆ ಹೇಳ್ಕೊಡ್ತೇನೆ ಯಾವ ತರ ಬರೀಬೇಕು ಅಂತ. ಸೊ ಇದಿಷ್ಟು ರೋಮನ್ ಅಂಕೆಗಳ ಬಗ್ಗೆ ಆಗಿದೆ. ಸೊ ನೋಡಿ, ಕೆಲವೊಂದು ಕ್ವಶನ್ ಕೊಟ್ಟಿದ್ದೇನೆ, ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡಿ. ಯಾವ್ದಾದ್ರು ಅರ್ಥ ಆಗಿಲ್ಲ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಪುನಃ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾವೆಲ್ಲ ಸಾಲ್ವ್ ಮಾಡ್ತೇನೆ. ಸೊ ನಿಮ್ಮ ವಿದ್ಯಾರ್ಥಿಗಳು ಯಾರು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ತಗೋಬೇಕು ಅಂತ ಆಸೆ ಇದ್ರೆ ಪಾಲಕರೇ ನಿಮ್ಮ ಮಕ್ಕಳನ್ನು ಕೂಡ ನಮ್ಮ ವಿದ್ಯಾಕೇಂದ್ರಕ್ಕೆ ಕಳಿಸಿ. ಅದೇ ತರ ಆನ್ಲೈನ್ ಫೆಸಿಲಿಟಿ ಕೂಡ ನಾವು ಮಾಡಿದ್ದೇವೆ. ಆನ್ಲೈನ್ ಪ್ಯಾಕೇಜ್ ನೀವು ತಗೋಬಹುದು. ಸೊ ನಮ್ಮ ಆನ್ಲೈನ್ ಪ್ಯಾಕೇಜ್ ನ ಮೊತ್ತ ಕೇವಲ 1 ವರ್ಷಕ್ಕೆ ಲೈವ್ ಇಂಟ್ರಾಕ್ಷನ್ ಕ್ಲಾಸ್ ಆದ್ರೆ ನೋಡಿ, ಲೈವ್ ಕ್ಲಾಸ್ ಆದ್ರೆ ಡೈಲಿ ನಿಮಗೆ ಈವ್ನಿಂಗ್ 7 to 8:30 ತನ 7 PM ಇಂದ 8:30 ವರೆಗೆ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಕೇವಲ 1 ವರ್ಷದ ಫೀಸ್ ನಿಮಗೆ 10,000 ಆಗುತ್ತೆ ಆಯ್ತಾ. ಸೊ 10,000 ಅಲ್ಲಿ ನಿಮಗೆ 1 ವರ್ಷ ನವೋದಯ ತರಬೇತಿನ ಪಡಿಬಹುದು ಓವರ್ ಆಗಿ. ಸೊ ಇದನ್ನು ಬಿಟ್ಟು ಆಫ್ಲೈನ್ ವಿಡಿಯೋ ಫೆಸಿಲಿಟಿ ಕೂಡ ಇದೆ, ಅಂದ್ರೆ ರೆಕಾರ್ಡ್ ವಿಡಿಯೋ ಕೂಡ ಹಾಕ್ತೇವೆ. ಆದ್ರೆ ಲೈವ್ ಕ್ಲಾಸ್ ದಲ್ಲಿ ಕೇವಲ 40 ವಿದ್ಯಾರ್ಥಿಗಳನ್ನ ನಾವು ಒಂದು ತರಬೇತಿ ತಗೋತೇವೆ. 40 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಸೊ ನಿಮ್ಮ ಮಗುವಿಗೆ ಲೈವ್ ಕ್ಲಾಸ್ ಬೇಕು ಅಂದ್ರೆ, ಎಕ್ಸ್ಟ್ರಾ ಸ್ಟಡಿ ಮಾಡಬೇಕು ಅಂದ್ರೆ ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿಕೊಂಡು ವಿಚಾರಿಸಿ ಕೋರ್ಸ್ ಬಗ್ಗೆ ಆಯ್ತಾ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.